ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗುತ್ತಾ? ಬೆನಿಫಿಟ್ ಆಗಲಿ ಅಂತಲೇ ಈಗ ನೀವು ಆಪ್ಷನ್ ಎಂಟ್ರಿ ಮಾಡ್ತಾ ಇರೋದು. ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ಅನೌನ್ಸ್ ಆದಾಗ ವಿದ್ಯಾರ್ಥಿಗಳಿಗೆ ಬೆನಿಫಿಟ್ ಆಗಬೇಕು, ಬೆನಿಫಿಟ್ ಆಗಲಿ ಅಂತಲೇ ಆಪ್ಷನ್ ಎಂಟ್ರಿ ಮಾಡ್ತಾ ಇರೋದು. ಹಾಗಾದರೆ ಮಾರ್ಕ್ ಅಲಾಟ್ಮೆಂಟಿಂದ ಏನು ಬೆನಿಫಿಟ್ ಆಗುತ್ತೆ? ಅದಕ್ಕಿಂತ ಮುಂಚೆ ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟು ಕಂಬೈನ್ ಆಗಿ ಮಾಡಿದ್ರೆ ಬೆಸ್ಟಾ ಅಥವಾ KCET ಸಪ್ರೇಟ್ ಮಾಡಿದ್ರೆ ಬೆಸ್ಟಾ ಅಂತ. ಸೊ KCETಗೆ ಸಪ್ರೇಟಾಗಿ ಮಾಡಿದ್ರೆ ಅಂದರೆ KCET ಅಂಡರಲ್ಲಿ ಬರೋ ಕೋರ್ಸಸ್ಗಳಿಗೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ರಿಸಲ್ಟ್ ಅನೌನ್ಸ್ ಆದಾಗ ಆ ಮಾರ್ಕ್ ಅಲಾಟ್ಮೆಂಟು ವೇಸ್ಟು, ಅದು ಏನಕ್ಕೂ ಪ್ರಯೋಜನ ಇಲ್ಲ. ಯಾಕೆ ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದು ಯಾವುದು? ನರ್ಸಿಂಗು, BSc AG, ಅಗ್ರಿಕಲ್ಚರಲ್ಲು, ಫಾರ್ಮಾ ಸೈನ್ಸು, ಇಂಜಿನಿಯರಿಂಗು ಮತ್ತು ವೆಟರ್ನರಿ ಇನ್ನಿತರ ಬೇರೆ ಕೋರ್ಸ್ಗಳಿಗೆ ಅಂಡರ್ KCETಲ್ಲಿ ಬರೋ ಕೋರ್ಸ್ಗಳಿಗೆ ಮಾತ್ರ ನೀವೀಗ ಆಪ್ಷನ್ ಎಂಟ್ರಿ ಮಾಡ್ತೀರಾ, ರೈಟ್? ಒಂದು ವೇಳೆ ನೀವೇನಾದರೂ ನೀಟ್ಗೆ ಸಂಬಂಧಪಟ್ಟಾಗೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂದರೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷು ಅಂಡರ್ KCET, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ನರ್ಸಿಂಗು, ಫಾರ್ಮಾ ಸೈನ್ಸು, B ಫಾರ್ಮಾ, D ಫಾರ್ಮಾ, ವೆಟರ್ನರಿ ಈ ಎಲ್ಲ ಕೋರ್ಸ್ಗಳಿಗೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಆಗ ಮಕ್ಕಳಿಗೆ ಬೆನಿಫಿಟ್ ಆಗೋದು ಜಾಸ್ತಿ. ಯಾವ ಕಾಲೇಜಲ್ಲಿ ಯಾವ ಸೀಟು ಸಿಗುತ್ತೆ ಅಂತ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಅನೌನ್ಸ್ ಆದಾಗ ಆಲ್ಮೋಸ್ಟ್ ಅದೇ ಕಾಲೇಜು ಫಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ. ಅಥವಾ ನಿಮಗೆ ಮಾರ್ಕ್ ಅಲಾಟ್ಮೆಂಟಲ್ಲಿ ಈ ಸೀಟು ಸಿಕ್ಕಿದೆ ಅಂದರೆ ಫಸ್ಟ್ ರೌಂಡಲ್ಲೂ ನಿಮಗೆ ಆ ಸೀಟು ಸಿಗಬಹುದು ಅನ್ನೋ ಒಂದು ಹೋಪ್ ಇರುತ್ತೆ. ಬೈ ಚಾನ್ಸ್ ಏನಾದರೂ ಈಗ KCETಗೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅದರಿಂದ ಯಾವುದು ಬೆನಿಫಿಟ್ ಆಗಲ್ಲ. ಯಾಕೆ ಬೆನಿಫಿಟ್ ಆಗಲ್ಲ ಅಂದರೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋದು ಓನ್ಲಿ ಫಾರ್ KCET ಕೋರ್ಸಸ್ಗಳಿಗೆ. ಆಗ ಮೆಡಿಕಲ್ ಕೋರ್ಸ್ಗಳಿಗೆ, ಡೆಂಟಲ್ ಕೋರ್ಸ್ಗಳಿಗೆ, ಆಯುಷ್ ಕೋರ್ಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ. ಆಗೇನಾಗಿರ್ತವೆ, ಎಲ್ಲ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಅಂಡ್ ಮೀನ್ಸ್ ನೀಟ್ ವಿದ್ಯಾರ್ಥಿಗಳು ಅಷ್ಟೇ, KCET ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಈಗ KCET ವಿದ್ಯಾರ್ಥಿಗಳಿಗೆ ಇದರಿಂದ ಬೆನಿಫಿಟ್ ಆಗೋದಿಲ್ಲ, ನೀಟ್ ವಿದ್ಯಾರ್ಥಿಗಳಿಗೂ ಆಗೋದಿಲ್ಲ. ಯಾಕೆಂದರೆ ನೀಟ್ ವಿದ್ಯಾರ್ಥಿಗಳು ಏನಾದರೂ KCETನಲ್ಲೂ ಟಾಪರ್ಸ್ ಆಗಿದ್ರೆ, ಟಾಪ್ ರ್ಯಾಂಕಿಂಗ್ ಬಂದಿದ್ರೆ ಅವ್ರಿಗೆ ಅಕಾರ್ಡಿಂಗ್ ಟು ಅಲಾಟ್ಮೆಂಟ್ ಪ್ರಕಾರ ಹೋದರೆ KCETನಲ್ಲೂ ಒಳ್ಳೆ ರ್ಯಾಂಕಿಂಗ್ ಇದ್ದರೆ ಅವ್ರಿಗೆ ಟಾಪ್ ಕಾಲೇಜುಗಳಿಗೆ ಅಲಾಟ್ ಆಗ್ತವೆ. ಅದ್ರ ಬದಲು KCET ಮತ್ತು ನೀಟ್ ಎರಡಕ್ಕೂ ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಕಾರ್ಡಿಂಗ್ ಟು ಪ್ರಯಾರಿಟಿ ಮುಖಾಂತರ ನೀಟ್ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಇಲ್ಲ ಡೆಂಟಲ್ಗೆ ಇಲ್ಲ ಆಯುಷ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದಾದಮೇಲೆ ಇಂಜಿನಿಯರಿಂಗ್ಗೆ, BSc AGಗೆ ಹೀಗೆ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರಯಾರಿಟಿಗಳನ್ನ ಕೊಡ್ತಾ ಹೋಗ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾರೆ. ಆಗ ಯಾರ ಪ್ರಯಾರಿಟಿಗಳು ಫಸ್ಟ್ ಪ್ರಯಾರಿಟಿ ಇರುತ್ತೋ ಅವ್ರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಈಗ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ. ಸಪೋಸ್ ಮೆಡಿಕಲ್ ಸಿಗದಲ್ಲೇ ಇದ್ದರೆ ಆಯುಷ್ ಕೋರ್ಸ್ಗಳಿಗೆ ಹೀಗೆ ಈ ರೀತಿ ಅಲಾಟ್ಮೆಂಟ್ ಆಗ್ತಾ ಹೋಗುತ್ತೆ. ಆ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾವ ಸೀಟು ಯಾವ ಕಾಲೇಜಲ್ಲಿ ಅಲಾಟ್ ಆಗುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಇಂಜಿನಿಯರಿಂಗ್ ತಗೋಣ, 2 ಕಾಲೇಜ್ ಇದೆ, ಒಂದು X ಮತ್ತು Y. X ಟಾಪ್ ಕಾಲೇಜ್ ಅಂದ್ಕೊಳ್ಳಿ Yಗಿಂತ. ಏನಾದರೂ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ Y ಕಾಲೇಜಲ್ಲಿ ಸೀಟ್ ಅಲಾಟ್ ಆದರೆ ಆಗ ನಿಮಗೊಂದು ಹೋಪ್ ಇರುತ್ತೆ, ನಮಗೆ Y ಕಾಲೇಜ್ ಸೀಟ್ ಸಿಗುತ್ತೆ, ನಾವು ಇನ್ನೂ ನೆಕ್ಸ್ಟು ಅಂದರೆ ಫಸ್ಟ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿದ್ರೆ X ಕಾಲೇಜಲ್ಲೂ ಸೀಟ್ ಸಿಗಬಹುದು ಅನ್ನೋ ಒಂದು ಹೋಪು. ಅದೇ ಮೆಡಿಕಲ್ ವಿದ್ಯಾರ್ಥಿಗಳಿಗೆ, ಸಪೋಸ್ ಈಗ ನೀಟ್ ವಿದ್ಯಾರ್ಥಿಗಳು ಅಂದ್ಕೊಳ್ಳಿ, ಈ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ತು. ನೆಕ್ಸ್ಟು ಟಾಪ್ ಕಾಲೇಜ್ ಯಾವುದು? ಬೆಂಗಳೂರು ಮೆಡಿಕಲ್ ಕಾಲೇಜ್. ಓಕೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಕ್ಕಿಲ್ಲ. ಹಾಗಾದರೆ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಮೈಸೂರು ಮೆಡಿಕಲ್ ಕಾಲೇಜು ಸಿಗುತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ. ಪ್ರಯಾರಿಟಿಗಳನ್ನ ನೀವು ಚೇಂಜ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ರಿಫೈನ್ ಮಾಡಿಕೊಂಡು ಏನಾದರೂ ನಿಮ್ಮ ರ್ಯಾಂಕು ಚೆನ್ನಾಗಿದ್ದರೆ ಆಗ ಬೆಂಗಳೂರು ಮೆಡಿಕಲ್ ಕಾಲೇಜು ಸಿಗಬಹುದು, ಇಲ್ಲ ಸಿಗದಲ್ಲೇ ಇದ್ದರೆ ಮೈಸೂರು ಮೆಡಿಕಲ್ ಕಾಲೇಜು ಸಿಗುತ್ತೆ ಅನ್ನೋ ಒಂದು ಹೋಪ್, ನಿಮಗೆ ಒಂದು ಕಾನ್ಫಿಡೆನ್ಸು ಈ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಡೇಟ್ ಕೊಟ್ಟಿದ್ದಾರೆ ಅಲ್ವಾ, ಆಪ್ಷನ್ ಎಂಟ್ರಿನ ಕರೆಕ್ಟ್ ಮಾಡಿ ಮಾರ್ಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಸೀಟು ಅಲಾಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ, ರೈಟ್? ಇದ್ರ ಬಗ್ಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ರಿಪ್ಲೈ ಕೊಡೋ ಪ್ರಯತ್ನ ಪಡ್ತೀವಿ. ಟೇಕ್ ಕೇರ್, ಬಾಯ್.